ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಮುಂದುವರಿತಾ ಇದೆ. ಸಿಬಿಐಗೆ ವಹಿಸುವಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೋರಾಟವನ್ನ ನಡೆಸಿದ್ರು. ನೆನೆ ನೋಡಿದ್ವಿ ನಾವು ಅದನ್ನ. ನಿನ್ನೆ ವಾದ ಪ್ರತಿವಾದ ಆಲಿಸಿ ತೀರ್ಪನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ಈಗ ಎಲ್ಲರ ಚಿತ್ತ ಹೈಕೋರ್ಟ್ ಆದೇಶದತ್ತ. ಹೈಕೋರ್ಟ್ ತೀರ್ಪಿನ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ನಿರ್ಧರಿತವಾಗುತ್ತೆ. ಸಿಬಿಐಗೆ ತನಿಖೆ ಕೊಟ್ರೆ ಸಿದ್ದರಾಮಯ್ಯ ಅವರ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿಲ್ಲುತ್ತಾ ಅಥವಾ ವರಸೆ ಬದಲಾಯಿಸುತ್ತಾ? ಸಿದ್ದರಾಮಯ್ಯಗೆ ಮೂಡ ಅಗ್ನಿ ಪರೀಕ್ಷೆಯಲ್ಲಿ ಗೆಲುವು ಸಿಗುತ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಎಲ್ಲರ ಕಣ್ಣು ಕೂಡ ಹೈ ಪವರ್ ಚೇರ್ನಲ್ಲಿದೆ. ಒಂದು ವೇಳೆ ವ್ಯತಿರಿಕ್ತ ತೀರ್ಪುಗಳು ಬಂದರೆ ಈ ಹಿಂದಿನ ಕಾಂಗ್ರೆಸ್ ಸ್ಟ್ಯಾಂಡೇ ಈಗಲೂ ಕಂಟಿನ್ಯೂ ಆಗುತ್ತಾ ಅನ್ನೋದು ಪ್ರಶ್ನೆ. ಮತ್ತು ಈ ಪ್ರಕರಣದಲ್ಲಿ ಕೋರ್ಟ್ ಕೆಲ ಕನ್ಸಿಡರೇಷನ್ಗಳನ್ನು ಕೂಡ ಮಾಡುತ್ತೆ, ಅಬ್ಸರ್ವೇಷನ್ಗಳನ್ನು ಮಾಡಿ ತೀರ್ಪನ್ನು ಕೊಡುತ್ತೆ. ಒನ್ ಲೈನ್ ತೀರ್ಪು ನಮಗೆ ಸಿಕ್ಕಿದ ಮೇಲೆ ರೀಸನ್ಸ್ ಅನ್ನು ಕೋರ್ಟ್ ಮಾಡುತ್ತೆ. ಆ ರೀಸನ್ಸ್ ನೋಡಿ ಹೈಕಮಾಂಡ್ ಏನು ಡಿಸಿಷನ್ ತಗೊಳ್ಳುತ್ತೆ, ಪ್ಲಾನ್ ಎ ಪ್ಲಾನ್ ಬಿ ಅಂತ ಅನ್ಯ ಮಾರ್ಗಗಳನ್ನ ಹುಡುಕೊಳ್ಳುತ್ತಾ, ಈ ಥರದ ಸಾಕಷ್ಟು ಕುತೂಹಲಗಳು ಸದ್ಯಕ್ಕೆ ಮನೆ ಮಾಡ್ತಾ ಇದೆ ಈ ಪ್ರಕರಣದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶ್ರೀನಿವಾಸ್, ಈ ಹಿಂದೆ ಡೇ 1 ನಲ್ಲಿ ಯಾವಾಗ ಮೂಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಯಿತು ಅಥವಾ ಲೋಕಾಯುಕ್ತ ತನಿಖೆ ಸ್ಟಾರ್ಟ್ ಆಯಿತು, ಆಗ ಕಾಂಗ್ರೆಸ್ ಹೈಕಮಾಂಡ್ ಸಾಲಿಡ್ ಆಗಿ ನಿಂತ್ಕೊಳ್ತು. ಬಟ್ ಅನ್ಯ ಮಾರ್ಗ ಅವರು ಹುಡುಕ್ತಾ ಇದ್ದಾರೆ, ಅವ್ರಿಗೂ ಕೂಡ ಆಲ್ಟರ್ನೇಟಿವ್ ಮಾರ್ಗಗಳೆಲ್ಲ ಇದ್ದಾವೆ ಅಂತ ಹೇಳ್ತಾ ಇದ್ರು. ಈಗ ಸಿಬಿಐ ತನಕ ವಿಚಾರ ಹೋಗೋ ಸಾಧ್ಯತೆ ಇರೋದ್ರಿಂದ ವರಸೆ ಚೇಂಜ್ ಆಗುತ್ತಾ ಅಥವಾ ಅದೇ ಸಾಲಿಡ್ ಸ್ಟೇಚರ್ ಅನ್ನ ಮೇಂಟೈನ್ ಮಾಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಮಮತಾ, ಸಹಜವಾಗಿ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆಂದ್ರೆ ಮೂಡ ತನಿಖೆ ಆಗ್ಬೇಕು ಅನ್ನುವಂತಹ ಆದೇಶವನ್ನ ಹೈಕೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ ಬೇಷರತ್ತಾಗಿ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಳ್ತು. ತನಿಖೆ ಆಗ್ಲಿ, ಸಿದ್ದರಾಮಯ್ಯನವ್ರದ್ದು ಅದರ ಪಾತ್ರ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೈಕಮಾಂಡ್ ಹೇಳಿತ್ತು. ಸ್ವತಃ ಸಿದ್ದರಾಮಯ್ಯನವರ ಪರ ಸುರ್ಜೇವಾಲಾ ಆಗಿರಬಹುದು, ವೇಣುಗೋಪಾಲ್ ಆಗಿರಬಹುದು ನಿಂತಿದ್ರು. ಸೊ ಈಗ ಅದು ಮುಂದುವರೆದ ಭಾಗವಾಗಿ ಸಿಬಿಐ ತನಿಖೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ವಾದ ಪ್ರತಿವಾದಗಳು ಮುಕ್ತವಾಗಿದೆ. ಆ ತೀರ್ಪನ್ನ ಹೈಕೋರ್ಟ್ ಕಾದಿರಿಸಿದೆ. ಒಂದ್ ವೇಳೆ ಏನಾದ್ರೂ ವ್ಯತಿರಿಕ್ತವಾದಂತಹ ಆದೇಶ ಬಂದ್ರೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರ ಪರ ನಿಲ್ತಾರ ಅನ್ನುವಂತಹ ಈಗಿರುವಂತ ಪ್ರಶ್ನೆ. ಯಾಕೆಂದ್ರೆ ಒಂದ್ ವೇಳೆ ಏನಾದ್ರೂ ಆ ವ್ಯತಿರಿಕ್ತವಾಗಿ ಬಂದ್ರೆ ಒಂದಿಷ್ಟು ಬದಲಾವಣೆಗಳು ಆಗ್ಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ವಿರೋಧಿ ಬಣದಲ್ಲೂ ಕೂಡ ಇರಬಹುದು. ಹಾಗಾಗಿ ಹೈಕಮಾಂಡ್ ನ ನಿಲುವು ಈಗ ಇರುವಂತದ್ದು ಯಾವ ರೀತಿ ಅನ್ನುವಂತಹ ಕುತೂಹಲ ಕಾರಣವಾಗಿದೆ. ಒಂದು ಲೋಕಾಯುಕ್ತ ತನಿಖೆ ಆದಂತಹ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿತ್ತು, ತನಿಖೆ ಆಗ್ಲಿ, ತನಿಖೆ ಆದ ನಂತರ ಏನಾದ್ರೂ ಕ್ರಮ ಆದ್ರೆ ನೋಡೋಣ ಅನ್ನುವಂತಹ ಬೆಂಬಲವನ್ನ ಸಿದ್ದರಾಮಯ್ಯರಿಗೆ ಕೊಟ್ಟಿತ್ತು. ಈಗ ಏನಾದ್ರೂ ಕೋರ್ಟ್ ಏನಾದ್ರೂ ವ್ಯತಿರಿಕ್ತ ಕೊಟ್ರೆ ಅದೇ ನಿಲುವನ್ನ ತಾಳುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಹಾಗಾಗಿನೇ ಹೈಕೋರ್ಟ್ ನ ಆದೇಶದ ಒಂದು ಕೇಂದ್ರ ಬಿಂದುವಾಗಿದೆ. ಆದೇಶ ಯಾವಾಗ ಬರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ಸ್ಪಷ್ಟವಾದಂತಹ ಸ್ಪಷ್ಟತೆ ಸಿಗುತ್ತೆ ಅಂತ ಅನ್ಸುತ್ತೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶ್ರೀನಿವಾಸ್.